ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈಸಿಯಾಗಿರೋಂಥ ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಅಂತಲೂ ಹೇಳ್ಬೋದು, ಬ್ರೈಡಲ್ ಅಂತಲೂ ಹೇಳ್ಬೋದು. ತುಂಬ ಸಿಂಪಲ್ಲು ಇಲ್ಲ, ಇದು ಮೀಡಿಯಮ್ ಡಿಸೈನ್ ಅಂತ ಹೇಳ್ಬೋದು. ಆ ಥರ ಇದೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶಕ್ಕೂ 0.75 mm ನಂಗೆ ತೊಗೊಂಡಿದ್ದೀನಿ. ಆಮೇಲೆ ಈ ಥರದ ಲೀಫ್ ಬೀಡ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಲೀಫ್ ಬೀಡ್ ಬರುತ್ತಲ್ವ ಅದನ್ನು. ಮತ್ತು ಈ ಥರ ಹಾರ್ಟ್ ಬೀಡ್ ಶೇಪ್ ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದು ಹಾರ್ಟ್ ಶೇಪ್ ಬೀಡು. ಆಮೇಲೆ ಒಂದು ಸ್ಮಾಲ್ ಬೀಡ್ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಈ ಥರ 3 ರೀತಿಯ ಬೀಡ್ಸ್ ಬಳಸ್ಕೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ತೀನಿ ನಾನು ಯಾವಾಗಲೂ. ಇದು ಒಳ್ಳೆ ಸೆಕ್ಯೂರ್ ಆಗಿರುತ್ತೆ, ಅದಕ್ಕೋಸ್ಕರ. ಈಗ ಇಲ್ಲಿನೇ ನಾನು ಒಂದು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಲಾಕ್ ಆದ ತಕ್ಷಣ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ ಈ ಥರ. ಇದನ್ನು ಈಗ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ 4 ಚೈನ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡಿ ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಹೀಗೆ ಸೇರಿಸ್ಕೊಳ್ಳಿ. ಇದಾದಮೇಲೆ ಇನ್ನೊಂದು ಲೀಫ್ ಬೀಡ್. ಇನ್ನೊಂದು ಲೀಫ್ ಬೀಡ್ ಮಾಡಿ ಲೀಫ್ ಬೀಡ್ ಸೇರಿಸ್ಕೊಂಡು ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ ಈ ಥರ. ಈಗ ನೋಡಿ, ಲೀಫ್ ಬೀಡು 4 ಚೈನು, 4 ಲೀಫ್ ಬೀಡು. ಲಾಕ್ ಆದ ತಕ್ಷಣ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. 4 ಚೈನ್ ಹಾಕಿದೆ, ಆಮೇಲೆ ಲೀಫ್ ಬೀಡು. ಮತ್ತೆ ಬಟ್ಟೆಗೆ ಲಾಕ್ ಮಾಡಿದ ಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ ಇಲ್ಲಿ ಹಾರ್ಟ್ ಶೇಪ್ ಬೀಡ್ ಸೇರಿಸ್ತಾ ಇದ್ದೀನಿ. ಡಿಫೆಕ್ಟ್ ಇದೆ ಅದು ಬೀಡು. ಇದನ್ನು ಈ ಥರ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ ಮತ್ತೆ 3 ಚೈನು. 3 ಚೈನ್ ಮಾಡಿಕೊಂಡು ಇದನ್ನು ಬಟ್ಟೆಗೆ ಇಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ ಪಕ್ಕ ಲಾಕ್ ಇದೆಯಲ್ವ, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈಗ ಈ ಬೀಡ್ ಸುತ್ತಲೂ ಹಾರ್ಟ್ ಶೇಪ್ ಬೀಡ್ ಇದೆಯಲ್ವ, ಇದರ ಸುತ್ತಲೂ ಚೈನ್ ಬರೋಷ್ಟು 3, 4, 5, 6, 7 ಚೈನ್ ಬೇಕಾಗ್ಬೋದು. ಇದು ದೊಡ್ಡ ಬೀಡ್ ಆಗಿರೋದ್ರಿಂದ ಇದನ್ನು ಈ ಕಡೆ 7 ಬೇಡ, 6 ಸಾಕು. ಇದನ್ನು ಈ ಕಡೆ ಲಾಕ್ ಮಾಡಿ. ಹೀಗೆ ಈ ಥರ ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇಲ್ಲಿ ಈ ಲೀಫ್ ಬೀಡು ಲಾಕ್ ಮಾಡಿದ್ದೀರಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕಲ್ಲಿ ಲೀಫ್ ಬೀಡ್ ಲಾಕ್ ಮಾಡಿರೋ ಲಾಕ್ ಇದೆಯಲ್ವ, ಆ 3 ಚೈನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಅಲ್ಲಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಬೀಡ್ ಬ್ಯಾಕ್ ಸೈಡ್ ಚೈನ್ ಇದೆಯಲ್ವ, 7 ಚೈನ್ 6 ಚೈನ್ ಹಾಕಿರೋದು, ಅಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾ ಇದ್ದೀನಿ ನಾನು. ಈ ಥರ 2 ಸಾರಿ ದಾರ ಸುತ್ಕೊಂಡು ಇಲ್ಲಿಂದ ದಾರ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2 ಈ ಥರ ತಗೊಂಡು ಬರ್ತಾ ಇದ್ದೀನಿ. ಹೀಗೆ ಗೊತ್ತಿದೆಯಲ್ವ ಟ್ರಿಪಲ್ ಕ್ರೋಶೆ. 2, 3, 4, 5, 6, 7 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. 7 ಟ್ರಿಪಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ಇದರಲ್ಲಿ.
ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಮತ್ತೆ 7 ಟ್ರಿಪಲ್ ಕ್ರೋಶೆ. ಈ ಥರ ಇದು ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಇಡೀ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಒಂದೇ ಕಲರ್ ಸೀರೆಗಳಿರೋದ್ರಲ್ಲಿ ನೀವು ಮಾಡ್ಕೋಬೋದು. ಐದು 6 7 ಈ ಥರ 7 ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಈ 3 ಚೈನ್ ಇದೆಯಾ ಲಾಕ್ ಆಗಿದೆಯಲ್ವ ಅಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆಗ ಆರ್ಚ್ ಬರುತ್ತೆ ಇಲ್ಲಿ. ಈಗ ನೆಕ್ಸ್ಟು ಇಲ್ಲಿ ಒಂದು ಲೀಫ್ ಬೀಡು, ಈ ಥರ ಲೀಫ್ ಬೀಡ್ ತಗೊಂಡು ಸೇರಿಸ್ತಾ ಇದ್ದೀನಿ. ಮತ್ತು ಅದನ್ನು ಲಾಕ್ ಮಾಡ್ಕೊಳ್ಳಿ, ಆ ಲೀಫ್ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು ನನ್ನ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಲೀಫ್ ಬೀಡ್ ಸೇರಿಸಿ. ಮತ್ತೆ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ, ಈ ಥರ ಬರುತ್ತೆ ಆರ್ಚು. ಈಗ ನೆಕ್ಸ್ಟ್ ಈ ಆರ್ಚ್ಗೆ 3 ಚೈನು, ಫಸ್ಟಿಗೆ 3 ಚೈನ್ ಮಾಡಿಕೊಂಡು ಇದನ್ನು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ ಇನ್ನು ಈ ಹಾರ್ಟ್ ಶೇಪ್ ಬೀಡ್ ಸೇರಿಸಿ. ಈ ಥರ ನೆನಪಿರಲಿ ಸ್ನೇಹಿತರೆ, ಒಂದೇ ರೀತಿ ಸೇರಿಸ್ಕೊಳ್ಳಿ. ಇದು ಅಂದರೆ ಒಂದೇ ಸೈಡು ಮುಖ ಬರುತ್ತರ ಈ ಥರದ್ರಿ, ಈ ಕಡೆ ಆದರೆ ಈ ಕಡೆ, ಆ ಕಡೆ ಆದರೆ ಆ ಕಡೆ, ಅಂದರೆ ಎಲ್ಲ ಬೀಡ್ಸು ಒಂದೇ ರೀತಿ ಇರಬೇಕಷ್ಟೇ. ನೀವು ನೋಡಿ ಈ ಥರ ಇಲ್ಲಿ ಸಣ್ಣ ಸೈಡ್ ಈ ಕಡೆ ಇದೆ, ಅಗಲ ಸೈಡ್ ಈ ಕಡೆ ಇದೆ, ಇದು ಅದೇ ಥರ. ಇಲ್ಲಾಂದರೆ ಉಲ್ಟಾ ಸೇರಿಸ್ಕೊಳ್ಳಿ, ಹೆಂಗೂ ಹೋಗ್ಬೋದು. ಎಲ್ಲ ಒಂದೇ ರೀತಿ ಇರಬೇಕಷ್ಟೇ. ಒಂದು ಆ ಕಡೆ ಒಂದು ಈ ಕಡೆ ಆದರೆ ಚೆನ್ನಾಗಿರಲ್ಲ. ನೆನಪಿರಲಿ, ಗಮನಿಸ್ಕೊಳ್ಳಿ ಮಾಡುವಾಗ. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇಂಥ ಬೀಡ್ಸ್ಗಳನ್ನು ಉಪಯೋಗಿಸುವಾಗ ಸ್ವಲ್ಪ ಗಮನ ಇಟ್ಕೋಬೇಕಾಗತ್ತೆ. ಒಂದೇ ರೀತಿ ಇಲ್ಲದೆ ಇರೋದ್ರಿಂದ ರೌಂಡ್ ಬೀಡ್ಸ್ ಆದರೆ ಪರವಾಗಿಲ್ಲ. ಈಗ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ ಪಕ್ಕ ಲಾಕ್ ಮಾಡಿ. ಮತ್ತು ಈ ಬೀಡ್ ಸುತ್ತಲೂ ಚೈನು 6 ಚೈನ್ ಹಾಕಿರೋದಲ್ವ, ಆಗ 4 5 6 ಚೈನ್ ಹಾಕೊಂಡು ಬೀಡ್ನ ಈ ಕಡೆ ಲಾಕ್ ಮಾಡಿ. ಬೀಡ್ನ ಈ ಕಡೆ ಲಾಕ್ ಮಾಡಿ. ಈಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಈ ಬೀಡ್ ಪಕ್ಕನೇ ಲಾಕ್ ಮಾಡಿ. ಬೀಡ್ ಲಾಕ್ ಆಗಿದೆಯಲ್ವ, ಯಾವುದು ಲೀಫ್ ಬೀಡು, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡನ್ನು ನೀವು ಲಾಕ್ ಮಾಡಿದ್ದೀರಲ್ವ, ಬೀಡ್ ಇಲ್ಲಿ ಲಾಕ್ ಮಾಡಿದ್ದೀರಲ್ವ ಅಲ್ಲಿ. ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ ಹಿಂದಿನ ಚೈನಲ್ಲಿ 7 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 6 7 ಇಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಬೀಡ್ಸು. ಆಮೇಲೆ ಮತ್ತೆ 7 ಟ್ರಿಪಲ್ ಕ್ರೋಶೆ.
ಈ ಥರ ಒಂದೇ ಸ್ಟೆಪ್ಪಲ್ಲಿ ಆಗೋಂಥ ಡಿಸೈನ್ ಇದು. ಒಂದೇ ಸ್ಟೆಪ್ಪಲ್ಲಿ ಆಗೋಂಥ ಡಿಸೈನ್ ಇದು. ಬೇಗ ಮಾಡ್ಬೋದು. ಒಂದೇ ಸ್ಟೆಪ್ ಅಂದರೆ ಬೇಗ ಆಗುತ್ತೆ, ನಿಮಗೆ ಸ್ಪೀಡ್ ಆಗುತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ಪೂರ್ತಿ ಸೀರೆ ಮಾಡೋಕ್ಕೂ ಎರಡೆರಡು ಸ್ಟೆಪ್ ಆದರೆ ಟೈಮ್ ತಗೊಳತ್ತೆ. ಏಳು ಟ್ರಿಪಲ್ ಕ್ರೋಶೆ ಮಾಡಿ ಈ 3 ಚೈನ್ ಲಾಕ್ ಆಗಿದೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲೀಫ್ ಬೀಡ್ ಸೇರಿಸಿ. ಈ ಲೀಫ್ ಬೀಡ್ ಮಧ್ಯದಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. 4 ಚೈನ್ ಇದೆಯಲ್ವ, ಲೀಫ್ ಬೀಡ್ ಮಧ್ಯೆ ಇಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ ಇದು. ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು. ನೀವು ಬೇಕಾದ್ರೆ ಇಲ್ಲಿ ಸ್ಟೋನ್ ಚೈನ್ ಹಾಕ್ಕೊಂಡ್ರೆ ಬ್ರೈಡಲ್ ಸಾರಿ ಕುಚ್ಚುನೇ ಆಗುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.